ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಪ್ರಸಿದ್ಧ ಶ್ರೀಕೃಷ್ಣ ಉಡುಪಿ ಮಠದಲ್ಲಿ ಪರ್ಯಾಯ ಉತ್ಸವದ ಸಂಭ್ರಮ ಇದೆ. ಆದ್ರೆ ಈ ಮಹೋತ್ಸವಕ್ಕೆ ಅದೆಷ್ಟೋ ಜನ ಮಠಾಧೀಶರು ಅಥವಾ ಶ್ರೀಗಳು ಗೈರಾಗುವ ಸಾಧ್ಯತೆಗಳೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇಂತಹ ಪ್ರಸಿದ್ಧ ಉತ್ಸವಕ್ಕೆ ಆ ಶ್ರೀಗಳು ಗೈರಾಗ್ತೀನಿ ಅಂತ ಹೇಳ್ತಾ ಇರೋದು ಯಾಕೆ? ಪುತ್ತಿಗೆ ಶ್ರೀಗಳು ಬಂದ್ರೆ ಅಥವಾ ಪುತ್ತಿಗೆ ಶ್ರೀಗಳು ಪೀಠಾರೋಹಣಕ್ಕೆ ಕಾಲಿಟ್ರೆ ವಿಶೇಷವಾಗಿ ಯಾರು ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಕೇವಲ ಶಿರೂರು ಶ್ರೀಗಳು ಮಾತ್ರ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರಂತೆ. ಈ ಹಿಂದೆಯೂ ಕೂಡ 2008ರಲ್ಲಿ ಪರ್ಯಾಯ ನಡಿಬೇಕಾದ್ರೆ ಪುತ್ತಿಗೆ ಶ್ರೀಗಳು ಪೀಠಾರೋಹಣಕ್ಕೆ ಸಜ್ಜಾಗ್ತಾ ಇರಬೇಕಾದ್ರೆ ಇಂತಹದ್ದೇ ಒಂದು ವಿರೋಧಗಳು ವ್ಯಕ್ತವಾಗಿದ್ವು. ಹಾಗಾದ್ರೆ ಯಾಕೆ ಈ ವಿರೋಧ ವ್ಯಕ್ತವಾಗ್ತಾ ಇದೆ ಪ್ರತಿ ಬಾರಿ ಕೂಡ ಪುತ್ತಿಗೆ ಶ್ರೀಗಳಿಗೆ ಅನ್ನುವಂಥದ್ದು ಕ್ವೆಶ್ಚನ್ ಮಾರ್ಕ್. ಬನ್ನಿ ಹಾಗಾದ್ರೆ ಈ ಕ್ವೆಶ್ಚನ್ ಮಾರ್ಕ್ಗೆ ಉತ್ತರವನ್ನ ಹುಡುಕುವಂತಹ ಪ್ರಯತ್ನವನ್ನ ಪಡೋಣ. ಈ ವರದಿ ಏನ್ ಹೇಳುತ್ತೆ ನೋಡೋಣ. ರಾಜ್ಯದ ಪ್ರಸಿದ್ಧ ಉಡುಪಿಯ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಆದರೆ ಮಠದ ಪರ್ಯಾಯ ಹತ್ತಿರವಾಗ್ತಾ ಇದ್ದಂತೆ ಅಸಮಾಧಾನ ಸ್ಫೋಟಗೊಳ್ಳುವ ಸುಳಿವು ಸಿಕ್ಕಿದೆ. ಈ ಬಾರಿಯ ಪರ್ಯಾಯ ಪೀಠವನ್ನ ಪುತ್ತಿಗೆ ಶ್ರೀಗಳು ಏರಲಿದ್ದು, ಇದಕ್ಕೆ ಹಲವಾರು ಜನ ಭಾವಿ ಮಠಾಧೀಶರು ಪುರ ಪ್ರವೇಶಕ್ಕೂ ಮುನ್ನವೇ ಭಿನ್ನಮತ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ಪರ್ಯಾಯ ಉತ್ಸವದಿಂದ ಇತರ ಮಠಾಧೀಶರು ಅಂತರವನ್ನ ಕಾಯ್ದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಮೂಲಗಳು ತಿಳಿಸಿವೆ. ಒಂದು ವೇಳೆ ಪುತ್ತಿಗೆ ಶ್ರೀಗಳ ಪರ್ಯಾಯ ಪೀಠಾರೋಹಣಕ್ಕೆ ಇತರ ಮಠಗಳ ಶ್ರೀಗಳು ಗೈರಾದರೆ 2008ರ ಇತಿಹಾಸ ಪುನರಾವರ್ತನೆಯಾಗಲಿದೆ ಎಂದು ತಿಳಿದು ಬಂದಿದೆ. 2008ರಲ್ಲಿ ಪುತ್ತಿಗೆ ಶ್ರೀಗಳ ಪರ್ಯಾಯ ಪೀಠಾರೋಹಣಕ್ಕೆ ವಿರೋಧ ವ್ಯಕ್ತವಾದಾಗ ಶಿರೂರು ಶ್ರೀಗಳು ಅವರ ಜೊತೆ ನಿಂತಿದ್ರು. ಇನ್ನು ಉಳಿದ 6 ಮಠಾಧೀಶರು ಪರ್ಯಾಯದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಈ ಮಠಾಧೀಶರಲ್ಲಿ ಈ ಬಾರಿ ಮತ್ತೆ ಪುತ್ತಿಗೆ ಶ್ರೀಗಳ ಪರ್ಯಾಯಕ್ಕೆ ಗೈರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಉಡುಪಿ ಅಷ್ಟಮಠಗಳ ಪರಂಪರೆಯಂತೆ ಅಲ್ಲಿನ ಶ್ರೀಗಳು ಸಮುದ್ರೋಲ್ಲಂಘನೆ ಮಾಡುವಂತಿಲ್ಲ. ಆದರೆ ಪುತ್ತಿಗೆ ಶ್ರೀಗಳು ಸಮುದ್ರೋಲ್ಲಂಘನೆ ಮಾಡಿ ವಿದೇಶ ಪ್ರವಾಸ ಕೈಗೊಂಡಿದ್ದರಿಂದ ಅವರ ಪರ್ಯಾಯ ಪೀಠಾರೋಹಣಕ್ಕೆ 2008ರಲ್ಲಿ ಇತರ ಮಠಾಧೀಶರು ವಿರೋಧವನ್ನ ವ್ಯಕ್ತಪಡಿಸಿದ್ರು. 2008ರಲ್ಲಿ ಪುತ್ತಿಗೆ ಶ್ರೀಗಳ ಪರ್ಯಾಯ ಪೀಠಾರೋಹಣ ಸಂದರ್ಭದಲ್ಲಿ ದರ್ಬಾರ್ ಕಿ ಹಸ್ತಾಂತರ ಹಾಗೂ ಅಕ್ಷಯ ಪಾತ್ರೆ ಹಸ್ತಾಂತರದಲ್ಲಿಯೂ ಅಸಮಾಧಾನ ವ್ಯಕ್ತವಾಗಿತ್ತು. ಏಕೈಕ ಶಿರೂರು ಮಠವಷ್ಟೇ ಪುತ್ತಿಗೆ ಮಠದ ಪರ ನಿಂತಿತ್ತು. ಉಡುಪಿಯ ಶ್ರೀಕೃಷ್ಣ ದೇಗುಲದಲ್ಲಿ 8 ಮಠಗಳಿದ್ದು, ಕೃಷ್ಣಾಪುರ ಮಠಾಧೀಶರು, ಹಾಲಿ ಪರ್ಯಾಯ ಪೀಠಾಧೀಶರು ಹಾಗೂ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಪರ್ಯಾಯ ಮಹೋತ್ಸವದ ವೇಳೆ 2 ವರ್ಷಗಳ ಕಾಲ ಕೃಷ್ಣನ ಸೇವೆ ಮಾಡುವ ಜವಾಬ್ದಾರಿಯನ್ನ ಮತ್ತೊಂದು ಮಠಕ್ಕೆ ಬಿಟ್ಟುಕೊಡಲಾಗುತ್ತದೆ. ಇನ್ನು ವರದಿಯಂತೆ ಅಷ್ಟಮಠಗಳ ಯತಿಗಳು 2 ವರ್ಷಗಳ ಕಾಲ ಶ್ರೀಕೃಷ್ಣನ ಪೂಜೆ ಸೇವೆ ಮಾಡುತ್ತಾ ಬರ್ತಾರೆ. ಪೇಜಾವರ ಶ್ರೀಗಳು ಬಹುತೇಕ ಗೈರು. ಇನ್ನು ಜನವರಿ 17, 18ರಂದು ಪುತ್ತಿಗೆ ಶ್ರೀಗಳು ಪರ್ಯಾಯ ಪೀಠವನ್ನ ಏರಲಿದ್ದಾರೆ. ಆದರೆ ಈ ವೇಳೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಬಹುತೇಕ ಗೈರಾಗಲಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ಜನವರಿ 22ರಂದು ಪ್ರಾಣ ಪ್ರತಿಷ್ಠೆ ನಡೆಯಲಿರುವ ಕಾರಣ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಟ್ರಸ್ಟಿಯೂ ಆಗಿರುವ ಅವರು ಜನವರಿ 17ರಂದೇ ಅಯೋಧ್ಯೆಗೆ ತೆರಳಲಿದ್ದಾರೆ. ಈ ಮಧ್ಯೆ ಮಾಧ್ಯಮ ಪ್ರತಿನಿಧಿಗಳು ಪರ್ಯಾಯ ಮಹೋತ್ಸವದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಂತೆ ಪೇಜಾವರ್ ಶ್ರೀಗಳು ತುಸು ಗರಂ ಆಗಿರುವ ವಿಡಿಯೋ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಸದ್ದು ಮಾಡ್ತಾ ಇದೆ. ಸಂಕ್ರಾಂತಿ ಮುಗಿಸಿ ಜನವರಿ 15ರಂದೇ ಅಯೋಧ್ಯೆಗೆ ಹೊರಡುತ್ತೇನೆ. ಜನವರಿ 17ರಂದು ನಾನು ಅಯೋಧ್ಯೆಯಲ್ಲಿ ಇರಬೇಕು. ಒಂದೇ ದಿನ 2 ಕಡೆ ಇರುವುದಕ್ಕೆ ಸಾಧ್ಯನಾ ಎಂದು ಪ್ರಶ್ನೆ ಕೇಳಿದವರಿಗೆ ಶ್ರೀಗಳು ಮರು ಪ್ರಶ್ನೆ ಹಾಕಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡಬಹುದಾಗಿದೆ. 2008ರಲ್ಲಿಯೂ ಕೂಡ ಪುತ್ತಿಗೆ ಶ್ರೀ ಪರ್ಯಾಯದಲ್ಲಿ ಪೇಜಾವರ ಸ್ವಾಮೀಜಿ ಅಂತರವನ್ನ ಕಾಯ್ದುಕೊಂಡಿದ್ರು. ಈ ಬಾರಿಯೂ ಕೂಡ ಅದೇ ಮರುಕಳಿಸುತ್ತೆ ಎನ್ನಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.